ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಓಬಾ ಫ್ರೇಮಿ ಬಗ್ಗೆ ಮಾತಾಡೋದಾದ್ರೆ, ಇವತ್ತು ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಶೋ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಒಬಾ ಫೇಮಿ ಅವರ ಇಂಟರ್ವ್ಯೂ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸ್ಟೆಫನಿ ಮಿಕ್ಮೆನ್ ಅವರು ಒಬಾ ಫೇಮಿ ಅವರ ಇಂಟರ್ವ್ಯೂ ಮಾಡ್ತಾರೆ. ಅಂಡ್ ಎಂಟೈರ್ ಕ್ರೌಡ್ ಒಬಾ ಫೇಮಿ ಅವ್ರಿಗೋಸ್ಕರ ಅದ್ಭುತವಾದ ಚಾಂಟ್ ನ ಯಾವಾಗಲೂ ಕೂಡ ಮಾಡ್ತಾನೆ ಇರುತ್ತೆ. ಅಂಡ್ ನಮ್ಮ ಸ್ಟೆಫನಿ ಮಿಕ್ಮೆನ್ ಅವರು ಒಬಾ ಫೇಮಿ ಅವ್ರನ್ನ ಕೇಳ್ತಾರೆ, ಮಂಡೇ ನೈಟ್ ಅಲ್ಲಿ ನೀನು ಬ್ರಾಕ್ ಲೆಸ್ನರ್ ಅವರಿಗೆ ಹೇಳ್ದೆ ನೀನು ಈ ಒಂದು ಪ್ಲೇಸ್ ನ ರನ್ ಮಾಡ್ತಾ ಇದ್ದೆ, ಬಟ್ ಈಗ ನೀನು ರನ್ ಅವೇ ಆಗ್ತಾ ಇದೆಯಾ, ಬಟ್ ಎಲ್ ಮ್ಯಾಚ್ ಒಳಗಡೆ ಆ ಒಂದು ಅವಕಾಶ ಬ್ರಾಕ್ ಲೆಸ್ನರ್ ಅವರಿಗೆ ಇರೋದಿಲ್ಲ. ಸೊ ನೀವು ಆ ಒಂದು ಮ್ಯಾಚ್ ಬಗ್ಗೆ ಏನು ಮಾತಾಡ್ತೀರಾ ಅಂತ ಕೇಳಿದಾಗ ನಮ್ಮ ಒಬಾ ಫೇಮಿ ಅವರು ಹೇಳ್ತಾರೆ, ನೀವ್ ಹೇಳಿದ್ದು ನಿಜ, ಬ್ರಾಕ್ ಲೆಸ್ನರ್ ಅವರು ಈಗ ರನ್ ಅವೇ ಆಗ್ತಾ ಇದ್ದಾನೆ. ನಿಜವಾಗ್ಲೂ ನಾನಂತೂ ಬ್ರಾಕ್ ಲೆಸ್ನರ್ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ. ಅಂಡ್ ಬ್ರಾಕ್ ಲೆಸ್ನರ್ ಅವರೇ ನನ್ನಿಂದ ರನ್ ಅವೇ ಆಗ್ತಾ ಇರೋದು. ಯಾಕಂದ್ರೆ ರಸಲ್ ಮೀನಿಯಾದಲ್ಲಿ ನಾನು ಸೋಲಿಲ್ಲ. ಅಫ್ಕೋರ್ಸ್ ನನ್ನ ಹಾಗೆ ಅವನ ನಡುವೆ 1-on-1 ಈಚ್ ಇದೆ, ಬಟ್ ಬ್ರಾಕ್ ಲೆಸ್ನರ್ ಅವರು ನನ್ನಿಂದ ಸಿಕ್ಕಾಪಟ್ಟೆ ಎದುರುಕೋತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೂ ಕೂಡ ಗೊತ್ತು ಟೈಮು ಸಿಕ್ಕಾಪಟ್ಟೆ ಚೇಂಜ್ ಆಗಿದೆ ಅಂತ. ಎಸ್ ಬ್ರಾಕ್ ಲೆಸ್ನರ್, ನಾನಂತೂ ನಿನ್ನ ಸುಮ್ಮನೆ ಬಿಡೋದಿಲ್ಲ. ಬ್ರಾಕ್ ಲೆಸ್ನರ್, ನೀನು ಏನೇ ಇದನ್ನ ಮಾಡಬಹುದು, ನೀನು ಫೇಕ್ ಪೊಲೀಸ್ ನ ಕರ್ಕೊಂಡು ಬಾ, ರಸಲ್ ಮೀನಿಯಾದಲ್ಲಿ ರಿಟೈರ್ಮೆಂಟ್ ನಾಟಕನ ಆಡು, ಹಿಂದೆಯಿಂದ ಬಂದು ನನಗೆ ಅಟ್ಯಾಕ್ ಮಾಡು, ಅದೆಲ್ಲದಕ್ಕೂ ಕೂಡ ನಾನು ಸಮ್ಮರ್ ಸ್ಲಾಮ್ ಅಲ್ಲಿ ರಿವೆಂಜ್ ನ ತಗೋತೀನಿ. ನಾನು ಒಂದು ಮೌಂಟೇನ್ ಅದನ್ನ ನಿನ್ ಕ್ಲೈಯಲ್ಲಿ ಕ್ಲೈಮ್ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳಿ ನಮ್ಮ ಒಬಾ ಫೇಮಿ ಅವರು ಬ್ರಾಕ್ ಲೆಸ್ನರ್ ಅವರಿಗೆ ಒಂದು ವಾರ್ನಿಂಗ್ ನ ಕೊಟ್ಟಿದ್ದಾರೆ. ಈಗ ನೋಡ್ಬೇಕು ನೆಕ್ಸ್ಟ್ ಮಂಡೇ ನೈಟ್ ರಲ್ಲಿ ಈ ಒಂದು ಸ್ಟೋರಿ ಲೈನ್ ಯಾವ ರೀತಿ ಕಂಟಿನ್ಯೂ ಆಗುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ನಿಕ್ ಕಾರ್ಡಿಸ್ ಹಾಗೆ ಗಂತರ್ ಅವರ ಮ್ಯಾಚ್ ಬಗ್ಗೆ. ಇದಂತೂ ಈಗ ಆಲ್ಮೋಸ್ಟ್ ಕನ್ಫರ್ಮ್ ಅಂತಾನೆ ಅನ್ಕೊಳ್ಳಿ. ಅಂಡ್ ಆದಷ್ಟು ಬೇಗ ಡಬ್ಲ್ಯೂ ಅವರು ಕೂಡ ಇದನ್ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾರೆ. ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ನಿಕ್ ಕಾರ್ಡಿಸ್ ಹಾಗೆ ಗಂತರ್ ಅವರ ನಡುವೆ ಅಫಿಷಿಯಲ್ ಆಗಿ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಗಂತರ್ ಅವರ ಜೊತೆ ನಿಕ್ ಕಾರ್ಡಿಸ್ ಅವರು ಯಾವ ರೀತಿ ಇಂದರಿಂಗ್ ಆಕ್ಷನ್ ಗೆ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಅಂಡ್ ಒಂದು ಬಾರಿ ಸಮ್ಮರ್ ಸ್ಲಾಮ್ ಗೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿರ್ತಕ್ಕಂತಹ ಮ್ಯಾಚ್ ಕಾರ್ಡ್ ಕೂಡ ನೋಡ್ಕೊಂಡು ಬರೋದಾದ್ರೆ, ಸೆತ್ ರೋಲಿನ್ಸ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಮ್ಯಾಚ್ ನ ಕನ್ಫರ್ಮ್ ಮಾಡಿದ್ದಾರೆ. ಸಿಎಂ ಪಂಕ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ಒಂದು ಮ್ಯಾಚ್ ಕನ್ಫರ್ಮ್ ಆಗಿದೆ. ಬ್ರಾಕ್ ಲೆಸ್ನರ್ ಹಾಗೆ ಒಬಾ ಫೇಮಿ ಅವರ ನಡುವೆ ಎಲ್ ಮ್ಯಾಚ್ ಕನ್ಫರ್ಮ್ ಆಗಿದೆ. ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ನಮ್ಮ ಪೆಂಟಾ ಹಾಗೆ ಚಾರ್ಡ್ ಗೇಬಲ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ಕನ್ಫರ್ಮ್ ಆಗಿದೆ. ಅಂಡ್ ಇದೇ ರೀತಿ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಲಿವ್ ಮಾರ್ಗನ್ ಹಾಗೆ ಇಯೋಸ್ಕೈ ಅವರ ನಡುವೆ ಕೂಡ ಒಂದು ಮ್ಯಾಚ್ ಕನ್ಫರ್ಮ್ ಆಗಿದೆ. ಅಷ್ಟೇ ಅಲ್ಲ, ಇನ್ ಟರ್ಮ್ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಒಂದು ಫ್ಯಾಟಲ್ 5-way ಲ್ಯಾಡರ್ ಮ್ಯಾಚ್ ಕೂಡ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ. ಇಷ್ಟು ಮ್ಯಾಚಸ್ ಗಳನ್ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಸಮ್ಮರ್ ಸ್ಲಾಮ್ ಗೆ ಕನ್ಫರ್ಮ್ ಮಾಡಿದ್ದಾರೆ. ಅಂಡ್ ಆದಷ್ಟು ಬೇಗ ಇನ್ನೂ ಕೂಡ ಮ್ಯಾಚಸ್ ಗಳನ್ನ ಡಬ್ಲ್ಯೂ ಅವರು ಅನೌನ್ಸ್ ಮಾಡ್ತಾರೆ. ಅಂಡ್ ಇದ್ರ ಜೊತೆಗೆ ಒಂದು 6-man ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ಕನ್ಫರ್ಮ್ ಆಗಿದೆ. ಎಲೆನೈಟ್, ರಾಯ್ಸ್ ಕೀಸ್, ಸೋಲೋ ಸಿಕೋವಾ ವರ್ಸಸ್ ಊಸೋಸ್ ಹಾಗೆ ಜೇಕೋಬ್ ಫಾಟಿ ಅವರ ನಡುವೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಾನ್ ಸಿನಾ ಅವರ ಬಗ್ಗೆ. ರೀಸೆಂಟ್ ಆಗಿ ನಮಗೆ ಫೆನೆಟಿಕ್ ಫೆಸ್ಟ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇದರಲ್ಲಿ ನಮ್ಮ ಜಾನ್ ಸಿನಾ ಅವರು ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಎಂಟ್ರೆನ್ಸ್ ನ ಮಾಡ್ತಾರೆ, ಅದು ಕೂಡ 5 ನಿಮಿಷ. ಎಸ್ ಡಿಟ್ಟೋ ನಮ್ಮ ಜಾನ್ ಸಿನಾ ಅವರು ರೋಮನ್ ರೈನ್ಸ್ ಅವ್ರನ್ನ ಕಾಪಿ ಮಾಡಿದ್ದಾರೆ. ಒಂದ್ ರೀತಿ ಮಾಕ್ ಕೂಡ ಮಾಡಿದ್ದಾರೆ. ಯಾಕಂದ್ರೆ ಸುಮ್ಮನೆ ಬರ್ತಾರೆ, ವೆಯ್ಟ್ ಮಾಡ್ತಾ ಇರ್ತಾರೆ, ಆ ಕಡೆ ತಿರುಗಿ ನೋಡ್ತಾರೆ, ಈ ಕಡೆ ತಿರುಗಿ ನೋಡ್ತಾರೆ. ರೋಮನ್ ರೈನ್ಸ್ ಅವರು ಯಾವ ರೀತಿ ತನ್ನ ಲಾಂಗ್ ಎಂಟ್ರೆನ್ಸ್ ನ ಮಾಡ್ತಾರೋ ಅದೇ ರೀತಿ ನಮ್ಮ ಜಾನ್ ಸಿನಾ ಅವರು ಕೂಡ ಲಾಂಗ್ ಎಂಟ್ರೆನ್ಸ್ ನ ಮಾಡಿದ್ದಾರೆ ರೋಮನ್ ರೈನ್ಸ್ ಅವರ ಥೀಮ್ ಸಾಂಗ್ ಅಲ್ಲಿ. ಅಂಡ್ ಅದು ನೋಡೋದಕ್ಕೆ ಒಂದ್ ರೀತಿ ಶಾಕಿಂಗ್ ಆಗಿ ಕೂಡ ಇತ್ತು, ಅಂಡ್ ಅಷ್ಟೇ ಫನ್ನಿ ಆಗಿ ಕೂಡ ಇತ್ತು. ಇನ್ನ ರೋಮನ್ ರೈನ್ಸ್ ಅವರ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ, ರೋಮನ್ ರೈನ್ಸ್ ಅವರು ಕೂಡ ಫೆನೆಟಿಕ್ ಫೆಸ್ಟ್ ಅಲ್ಲಿ ಬಹಳಷ್ಟು ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ. ಮೊದಲನೇದಾಗಿ ಅವರು ಒಬಾ ಫೇಮಿ ಅವರ ಬಗ್ಗೆ ಮಾತಾಡ್ತಾರೆ. ಅವ್ರು ಹೇಳ್ತಾರೆ, ಒಬಾ ಫೇಮಿ, ನಿಜವಾಗ್ಲೂ ನೀನು ಅದ್ಭುತವಾದ ಕೆಲಸನ ಮಾಡ್ತಾ ಇದೀಯಾ, ಬಟ್ ಇನ್ನೂ ಕೂಡ ನೀನು ಮುಂದೆ ಬರಬೇಕು. ಯಾಕಂದ್ರೆ ನಾನು ಅದೆಲ್ಲದನ್ನು ಕೂಡ ಸಾಧನೆ ಮಾಡಿ ಇಲ್ಲಿ ತನಕ ಬಂದಿದ್ದೀನಿ. ಅಂಡ್ ನಾನು ಮುಂದೇನು ಇದೇ ಜಾಗದಲ್ಲಿ ಇರ್ತೀನಿ, ಬಟ್ ನೀನ್ ಇಲ್ಲಿಗೆ ಬರಬೇಕು. ಅಂಡ್ ಬರ್ತೀಯ ಅನ್ನೋದು ಸ್ವಲ್ಪ ಡೌಟ್ ಇದೆ, ಕಷ್ಟ ಪಡ್ಕೊಂಡು ಬರಬೇಕು. ನೀನೇನಾದ್ರೂ ಇಲ್ಲಿಗೆ ಬಂದ್ರೆ ಅಫ್ಕೋರ್ಸ್ ಆಗ ನಾನು ನಿನ್ನನ್ನ ಫೇಸ್ ಮಾಡ್ತೀನಿ ಅಂತ ರೋಮನ್ ರೈನ್ಸ್ ಅವರು ಹೇಳಿದ್ದಾರೆ. ಅಂದ್ರೆ ಒಬಾ ಫೇಮಿ, ನೀನ್ ಇಲ್ಲಿಗೆ ಬರಬೇಕು ಅಂದ್ರೆ, ನೀನು ನನ್ನ ಬಳಿ ಬರಬೇಕು ಅಂದ್ರೆ ಇನ್ನು ಬಹಳಷ್ಟು ವಿಚಾರನ ಅಚೀವ್ ಮಾಡಿಕೊಂಡು ಸಾಧನೆ ಮಾಡಿಕೊಂಡು ಬರಬೇಕು. ಅದನ್ನೆಲ್ಲದನ್ನು ಕೂಡ ಸಾಧನೆ ಮಾಡಿಕೊಂಡು ಬಂದ್ರೆ ನಾನು ನಿನ್ನ ಕೈಗೆ ಸಿಗ್ತೀನಿ ಅಂತ ನಮ್ಮ ರೋಮನ್ ರೈನ್ಸ್ ಅವರು ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಬ್ಲಡ್ ಲೈನು ಫಾರ್ ಎವರ್ ಇರುತ್ತೆ ಅಂತ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಎಸ್, ಅವರು ಹೇಳ್ತಾರೆ, ಕೋವಿಡ್-19 ಟೈಮಲ್ಲಿ ನಾನು ಬಿಗ್ ಡಾಗ್ ಇಂದ ಟ್ರೈಬಲ್ ಚೀಫ್ ಏರಾಗೆ ಟ್ರಾನ್ಸ್ಫರ್ ಆಗ್ತಾ ಇದ್ದೆ. ಅಂಡ್ ಆಗ ನನ್ನ ಮುಂದೆ ತುಂಬಾನೇ ಡಿಸಿಷನ್ಸ್ ಗಳಿತ್ತು. ನಾನು ಸುಮ್ಮನೆ ಎಲ್ಲ ರೀತಿ ಬಂದು ಕೆಲಸ ಮಾಡಿಕೊಂಡು ಹೋಗ್ಲಾ, ಅಥವಾ ಈ ಒಂದು ಚಾಂಪಿಯನ್ಶಿಪ್ ನ ಮೇಲ್ಗಡೆ ತಗೊಂಡು ಹೋಗ್ಲಾ, ಈ ಒಂದು ಬಿಸ್ನೆಸ್ ನ ಬೂಸ್ಟ್ ಮಾಡ್ಲಾ. ನಿಜವಾಗ್ಲೂ ನಾವಿಲ್ಲಿಗೆ ಫ್ರೆಂಡ್ಸ್ ಗಳನ್ನ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಅಂಡ್ ಬ್ಯಾಕ್ ಸ್ಟೇಜ್ ಅಲ್ಲಿ ನನ್ನ ಬಳಿ ಬಹಳಷ್ಟು ಫ್ರೆಂಡ್ಸ್ ಗಳು ಕೂಡ ಇಲ್ಲ. ಯಾಕಂದ್ರೆ ನನ್ನ ಬಳಿ ಫ್ಯಾಮಿಲಿ ಇದೆ. ನಾವು ಬರೀ ಫ್ಯಾಕ್ಷನ್ ಅಲ್ಲ, ನಾವೆಲ್ಲರೂ ಕೂಡ ಒಂದೇ ಬ್ಲಡ್, ಒಂದೇ ಬ್ಲಡ್ ಲೈನು, ಒಂದೇ ಫ್ಯಾಮಿಲಿ. ಅಂಡ್ ತುಂಬಾ ಜನ ಮಾತಾಡ್ತಾ ಇರ್ತಾರೆ ಇದೆಲ್ಲವೂ ಕೂಡ ಎಷ್ಟು ದಿನ ನಡೆಯುತ್ತೆ ಅಂತ. ಅಂಡ್ ನಾನು ಹೇಳ್ತೀನಿ, ಇದು ಯಾವಾಗಲೂ ಕೂಡ ನಡೀತಾನೆ ಇರುತ್ತೆ. ಅಂಟಿಲ್ ಐ ಆಮ್ ಹಿಯರ್, ಅಂಟಿಲ್ ನಾನು ಹೋಗೋ ತನಕ ಇದೆಲ್ಲವೂ ಕೂಡ ಇದ್ದೇ
ಇರುತ್ತೆ, ನಾನು ಇಲ್ಲಿ ಇರೋ ತನಕ ಇದೆಲ್ಲವೂ ಕೂಡ ಹಿಂಗೆ ಇರುತ್ತೆ, ನಾನು ಇಲ್ಲಿಂದ ಹೋದ್ಮೇಲೆ ಪ್ರಾಬಬ್ಲಿ ಅದು ಎಂಡ್ ಆಗ್ಬೋದು ಅಂತ ರೋಮನ್ ರೈನ್ಸ್ ಅವರು ಬ್ಲಡ್ ಲೈನ್ ಬಗ್ಗೆನೂ ಕೂಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಹೋಗ್ತಾ ಒಂದು ಫೈನಲ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಸಮ್ಮರ್ ಸ್ಲಾಮ್ ನ ಕಿಕ್ ಆಫ್ ಇವೆಂಟ್ ಕೂಡ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಇವತ್ತು ರಾತ್ರಿ 11 ಗಂಟೆಗೆ ಯೂಟ್ಯೂಬ್ ಅಲ್ಲಿ ಲೈವ್ ಆಗಿ ಸಮ್ಮರ್ ಸ್ಲಾಮ್ ನ ಕಿಕ್ ಆಫ್ ಶೋ ನಮ್ಮೆಲ್ಲರಿಗೂ ಕೂಡ ನೋಡೋದಕ್ಕೆ ಸಿಗುತ್ತೆ. ಎಲ್ಲರೂ ಕೂಡ ನೋಡಿ ಮಿಸ್ ಮಾಡ್ಕೋಬೇಡಿ. ನಾಳೆ ಬೆಳಿಗ್ಗೆ ವಿಡಿಯೋನ ತಗೊಂಡ್ ಬರ್ತೀನಿ ಅದ್ರ ಬಗ್ಗೆ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.